ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿನುಡಿಯೋ ಸುಧೆಯೋ ಕನ್ನಡ ಸವಿನುಡಿಯೋ. ವಿಮಲಕ್ಕ, ಎಲ್ಲಿಗೆ ಹೋಗಿದ್ದೆ? ಎಲ್ಲಿಂದ ಬರ್ತಿದೀಯಾ? ಏನೋ ತಲೆ ಮೇಲೆ ಬ್ಯಾಗ್ ಭಾರಿ ಐತೆ. ಓ ಮೀನಾಕ್ಷಿ, ಭಾಳ ದಿನ ಆತಲ್ಲ ನೀನು ನೋಡಿ. ಅಯ್ಯೋ ಏನು ಬಿಡವ, ಹೊರಗೆ ಬರಂಗಿಲ್ಲ ಮನೆಯಿಂದ, ಸುಮ್ಮನೆ ಓದಿದ್ದ. ಹ್ಞೂ ವಿಮಲಕ್ಕ, ಅದೇ ಈಗ ಎಮ್ಮೆ ಕಟ್ಟಿದ್ದೀನಲ್ಲ, ಹಂಗಾಗಿ ಸ್ವಲ್ಪ ಚೆನ್ನಾಗಿ ಓದ್ಕೊಂಡು ಲೆಕ್ಚರರ್ ಆಗೋಣ ಅಂತ. ಹ್ಞೂ ಹೌದೇನು, ಚಲೋ ಆತು ಬಿಡತ್ತೆ. ನಾವಂತೂ ಓದಲಿಲ್ಲ, ನೀವರ ಓದಿ ಏನಾರ ಒಂದು ಸಾಧನೆ ಮಾಡ್ರವ. ಹ್ಞೂ ವಿಮಲಕ್ಕ. ಹೌದು, ಎತ್ತಗೋಗಿದ್ದೆ? ಏನದು ಬ್ಯಾಗ್ನಾಗೆ? ನಾನು ಸೊಸೈಟಿಗೆ ಹೋಗಿದ್ದೆ. ಮತ್ತು ಹುಡುಗರು ಬಂದವು ಅವ್ರ ಅಜ್ಜಿ ಊರಿಂದ. ಮತ್ತು ಸೊಸೈಟಿ ಅಕ್ಕಿ ಖಾಲಿ ಆಗಿದ್ವು. ಅಲ್ಲೇ ಬಂದ ತಕ್ಷಣ ಯವ್ವ ಪಡ್ಡು ಮಾಡು, ದೋಸೆ ಮಾಡು ಅಂಥದ್ದು. ಮತ್ತು ಅಕ್ಕಿ ಖಾಲಿ ಆಗಿದ್ವಲ್ಲ, ತಗೊಂಬರೋಣ ಅಂತ ಬೆಳಗ್ಗಿನ ಹೋಗಿ ಕ್ಯೂನ ನಿಂತ್ಕೊಂಡು ಈಗ ಬಂದೆ ನೋಡು, ಮನೆ ಕಡೆಗೆ ಹೊಂಟಿದ್ದೆ, ಹಂಗ ನೀ ಸಿಕ್ಕೆ. ಏನ ವಿಮಲಿ, ಏನದು ಬ್ಯಾಗ್ ತಲೆ ಮೇಲೆ? ಎಲ್ಲಿಗೆ ಹೋಗಿದ್ದೆ? ನಾನು ಸೊಸೈಟಿಗೆ ಹೋಗಿದ್ನ ಬೇ. ಅಕ್ಕಿ ಖಾಲಿ ಆಗಿದ್ವು, ಮತ್ತು ಸೊಸೈಟಿಗೆ ಅಕ್ಕಿ ಕೊಡ್ತೀನಿ ಅಂದರು. ಹುಡುಗರು ಬಂದದ್ದು ಪಡ್ಡು ಮಾಡಿ ದೋಸೆ ಮಾಡೋ ಅಂಥದ್ದು, ಅದಕ್ಕೆ ಅಕ್ಕಿ ತಗೊಂಬರೋಣ ಅಂತ ಹೋಗಿದ್ದೆ ನೋಡು. ನೀನೆಲ್ಲಿ ಹೊಂಟಿದ್ದೆ? ಅಯ್ಯೋ ಹೌದೇನು, ಚಲೋ ಆದ್ ಬಿಡು. ನಾನು ನಮ್ಮನೆಗೂ ಅಕ್ಕಿ ಖಾಲಿ ಆಗಿದ್ವು ಮತ್ತು ಸೊಸೈಟಿಗೆ ಹೋಗಿದ್ದಿಲ್ಲ. ಈ ಹೋಗ ಅಂದ್ರೆ ನನ್ನ ಗಂಡಗೆ ಹೋಗ್ಲಿಲ್ಲವ, ಅದಕ್ಕೆ ನಾನು ತಡೆಗೆ ಅಕ್ಕಿ ಕೊಡಕತ್ತಾರ ಇಲ್ಲ ಅಂತ ನೋಡ್ಕೊಂಬರೋಣ ಅಂತ ಹೊಂಟಿದ್ದೆ. ಮತ್ತಿನ್ನೇ ನೀನು ಸಿಕ್ಕಲ್ಲ, ಹಂಗಾರೆ ಅಕ್ಕಿ ಕೊಡಕತ್ತಾರ ಅಂತ ಗೊತ್ತಾತಲ್ಲ ಬಿಡು, ನಾವು ತಗೊಂಬರ್ಬೇಕೇ ವಿಮಲಿ. ಏನ ಮೀನಾಕ್ಷಿ? ಓ ಏನು ಕಾಣಂಗಲ್ಲ ಬಿಡವ, ಮನೆಗೆ ಇರ್ತಿ ಅಂತ ಹಂಗೆ ಓದ್ತಿ ಅಂತಲ್ಲ ನಿಮ್ಮವ್ವ ಅನ್ನಕತ್ತದ್ಲು. ಯವ್ವ ನನ್ನ ಮಗಳು ಓದ್ತವ, ಅದು ಏನು ಹೊರಗೆ ಬರಂಗಿಲ್ಲ ಅಂತದ್ಲು. ಏನೋ ಭಾರಿ ಓದ್ತಿ ಅಂತ, ಏನೋ ಲೆಕ್ಕರರ್ ಅವಕ್ಕ ಏನೋ ಏನ ಅನ್ಲವ, ನನಗೇನು ಗೊತ್ತಾಗ್ಲಿಲ್ಲ. ಊರತ್ನಮ್ಮ ಎಮ್ಮೆ ಕಟ್ಟಿದ್ನಾ, ಹಂಗಾಗಿ ಸ್ವಲ್ಪ ಚೆನ್ನಾಗಿ ಓದಿ ಮಾರ್ಕ್ಸ್ ತಗೊಂಡ್ರೆ ಬೇಗ ಕೆಲಸ ಸಿಗ್ತತಿ ಅಂತ ಲೆಕ್ಚರರ್ ಆಗೋಣ ಅಂತ. ಎಮ್ಮೆ ಕಟ್ಟಿರಿ? ಅದೇಂತ ಎಮ್ಮೆವ? ಎಮ್ಮಿನ ಮನೆಯೊಳಗೆ ಕಟ್ಕೊಂಡು ಅವನ್ನ ಹೆಂಗೆ ಓದಿಸ್ತಿ? ನೀನೇನು ಓದ್ತಿ? ಬೇ ರತ್ನಮ್ಮ, ಎಮ್ಮೆ ಅಂದ್ರೆ ಈ ಎಮ್ಮಿ ಕರು ಆಕಳು ಅವೆಲ್ಲ ನಾನು ಹೇಳ್ತಿರೋದು. MA ಮಾಸ್ಟರ್ ಆಫ್ ಆರ್ಟ್ಸ್ ಅಂತ, ಅದನ್ನ ಓದೋದು. ಅದು ಒಂಥರ ಹೆಂಗೆ ನೀವು SSLC BA ಹಿಂಗೆಲ್ಲ ಓದ್ತಿಯಲ್ಲ, PUC ಹಂಗೆ ಅದು ಒಂದು MA ಅಂತ. ಅದನ್ನು ಪಾಸ್ ಮಾಡ್ಕೊಂಡ್ರೆ ನಾನು ದೊಡ್ಡ ಮಕ್ಕಳಿಗೆ ಪಾಠ ಮಾಡೋಕ್ಕೆ ಹೋಗ್ಬೋದು. ಅರ್ಥಾತಾ ಈಗ? ಏನು ಓದ್ತಿರೋ ಏನವ, ನಮ್ಮ ಕಾಲದಾಗಂತೂ ಇಂಥವೇನು ಎಮ್ಮಿ ಪಮ್ಮಿ ಏನಿರಲಿಲ್ಲ ಬಿಡು. ನಾವು 7ನೇತ್ತು ಓದಿದ್ರೆ ಭಾರಿ ದೊಡ್ಡದು ನೋಡು. ಇನ್ನೇನು 8ನೇತ್ತಿಗೆ ಹೋಗ್ಬೇಕು ಅಂದ್ರೆ ಬೇರೆ ಊರಿನಾಗ ಇರ್ತದ್ದು. ಅವು ಬೇರೆ ಊರಾಗ ಹೋಗಕ್ಕೆ ನಮಗೇನು ಗಾಡಿ ಇರ್ತಿರ್ಲಿಲ್ಲ, ನಡ್ಕೊಂಡು ಹೋಗ್ಬೇಕು, ನಡ್ಕೊಂಬರ್ಬೇಕು. ಇನ್ನೇನು ನಮ್ಮಪ್ಪ ನಮ್ಮವ್ವ ಬೇರೆ ಊರಿಗಂತೂ ಹೆಣ್ಮಕ್ಳನ್ನ ಕಳಿಸ್ತಿರ್ಲಿಲ್ಲ. 7ನೇತ್ತು ಓದತ್ಲಿಗೆ ಹೊಲ್ದಾಗ ಬದುಕು ಮಾಡು, ಮನೆಗೆ ಬದುಕು ಮಾಡು, ಹೊಲ್ದಾಗ ಬದುಕು ಮಾಡೋದು, ಮನೆಗೆ ಬದುಕು ಮಾಡೋದು, ಇದಾತು. ಅಲ್ಲೇ ಒಂದು ಸ್ವಲ್ಪ ವರ್ಷ ಆದ್ಮೇಲೆ ಮದ್ವೆ ಮಾಡಿ ಗಂಡನ ಮನೆಗೆ ತಬ್ಬಿದ್ರು ನೋಡು. ಮೀನಾಕ್ಷಿ, ಓ ಶ್ವೇತಾ ಬಾರೆ. ಮೀನಾಕ್ಷಿ, ನಾನು ನಿಮ್ಮನೆಗೆ ಹೊಂಟಿದ್ದೆ ನೋಡು. ಇಲ್ಲ, ನಾನು ಮನೆಗೆ ಇರ್ತಿದ್ದೆ. ಓದಿ ಬೋರ್ ಆಯಿತು. ಹಂಗಾಗಿ ತಡಿ ಅಪ್ಪ ತೋಟಕ್ಕೆ ಹೋಗಿದ್ದ, ಮತ್ತು ಏನು ಮಾಡ್ತಿದ್ರು ತಡಿ ನೋಡ್ಕೊಂಬರೋಣ ಅಂತ ಹೊಂಟಿದ್ದೆ ನೋಡಂಗೆ. ಯವ್ವ ತಡಿರವ, ಬ್ಯಾಗ್ ಕೆಳಗಿಡ್ತೀನಿ. ಮೀನಾಕ್ಷಿ, ಮೊನ್ನೆ ಭಾನುವಾರ ಮ್ಯಾಚ್ ನೋಡಿದೆ ನಾನು. ಮತ್ತು ಯಾವಾಗಲೂ ಇಬ್ಬರು ಜೊತೆಗೆ ನೋಡ್ತಿದ್ವಲ್ಲ, ಬರೋಣ ಅಂತಿದ್ದೆ. ಮತ್ತಿನ್ನೇನು ಕರೆಂಟ್ ಹೋತಲ್ಲ ಬಿಡು, ಮತ್ತಿನ್ನೇನು ಬರೋದತ್ತಾಗೆ ಕತ್ತಲ್ದಾಗೆ ನಿಮ್ಮ ಮನೆ ತನಕ ಅಂದು ನಾನು ಮೊಬೈಲ್ನಾಗೆ ನೋಡಿದೆ. ಆಮೇಲೆ ಒಂದು 10 ನಿಮಿಷ ಬಿಟ್ಟು ಕರೆಂಟ್ ಬಂತವ, ಮತ್ತಿನ್ನೇನು ಅಷ್ಟೊತ್ತಿನಾಗ ಬರೋದು ಬಿಡು ಅಂತೇಳಿ ಸುಮ್ಮನೆ ಅದೇ. ಯಾವಾಗಲೂ ಇಬ್ಬರು ಒಟ್ಟಿಗೆ ನೋಡ್ತಿದ್ವಲ್ಲ, ಚೆನ್ನಾಗಿ ಅನ್ಸದೆ. ಒಬ್ಬಾಕಿಗೆ ಬೋರ್ ಆಯ್ತು, ಆದರೂ ಮ್ಯಾಚ್ ಭಾರಿ ಇಂಟ್ರೆಸ್ಟಿಂಗ್ ಆಗಿತ್ತಲ್ಲ ಮೀನಾಕ್ಷಿ. ಭಾಳ ಇಂಟ್ರೆಸ್ಟಿಂಗ್ ಆಗಿತ್ತು ನೋಡು. ಆದರೂ ಕೊಹ್ಲಿ ಇನ್ನೂ ಸ್ವಲ್ಪ ಆಟಾಡ್ಬೇಕಿತ್ತು ಬಿಡ. ವಿಮಲಕ್ಕ, ನೀವು ಮ್ಯಾಚ್ ನೋಡ್ತೀರಾ? ಯಾಕ ನಾನು ನೋಡಬಾರ್ದೇನು? ನಾನು ನಿನ್ನಾಟು ಓದಿಲ್ಲ ಅಂದ್ರೂ ನನಗೆ ಎಲ್ಲ ತಿಳುವಳಿಕೆ ಐತವ. ಲೋಕದ ಜ್ಞಾನ ಭಾರಿ ಐತೆ ನನಗೆ. ನನ್ನ ಮಕ್ಕಳು ನನ್ನ ಗಂಡ ಎಲ್ಲ ಹೇಳ್ಕೊಡ್ತಾರೆ. ನಾನು ಅದ್ರಾಗೂ RCB ಫ್ಯಾನು, ಗೊತ್ತೇನು? ಅದ್ರಾಗೂ ನನಗೆ ಕೊಹ್ಲಿ ಅಂದರೆ ಭಾರಿ ಇಷ್ಟ. ಓ ಗುಡ್ ವಿಮಲಕ್ಕ, ವೆರಿ ಗುಡ್. ಮೀನಾಕ್ಷಿ, ನಮ್ಮಿಬ್ಬರ ಜೊತೆಗೆ ಇನ್ಮೇಲೆ ಮ್ಯಾಚ್ ನೋಡ್ಬೇಕಾರೆ ವಿಮಲಕ್ಕನ್ನು ಕುಂದ್ರಿಸ್ಕೊಂಡೆ ನೋಡೋಣ. ಮಜಾ ಅಂದರೆ ಮಜಾ ಇರುತ್ತೆ. RCB ಹುಯ್ಯ, ಯಾವಾಗಲೂ ನಾವು RCB ಫ್ಯಾನೇ. ನಾನು ಒಬ್ಬಳೇ ಅಲ್ಲೇವ ನಮ್ಮ ಮನೆಗೆ.
ನಾನು ನನ್ನ ಗಂಡ ನನ್ನ ಮಕ್ಕಳು ಎಲ್ಲ ನನ್ನ ಮಕ್ಕಳು ಹೇಳ್ಕೊಟ್ಟಿದ್ದು ನೋಡು. ಬಾಲರ್ ಯಾರು, ಬ್ಯಾಟರ್ ಯಾರು, ಆಮೇಲೆ ಅದೇನೋ ಅಂತಾರಲ್ಲ ವೈಡ್ ಅಂದ್ರೇನು, ನೋ ಬಾಲ್ ಅಂದ್ರೇನು. ನನಗಂತೂ ಮ್ಯಾಚ್ ನೋಡೋಕೆ ಹಂಗಾಗಲ್ಲ. ನಾನಂತೂ RCB ಇದ್ರೆ ಬಡ 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 ಅಡುಗೆ ಮಾಡ್ಕೊಂಡು ಮಕ್ಕಳು ನಾನು ನನ್ನ ಗಂಡ ಕೂತ್ಕೊಂಡು ನೋಡ್ತೇವೆ ನೋಡು. ಇನ್ನೇನು ಪಟ್ಟು ನೀವು ನಿಮ್ಮಿಬ್ಬರ ಜೊತೆಗೆ ನಾನು ಬರೋಂಗಿಲ್ಲ, ನಮ್ಮ ಮನೆಗೆ ನೀವೇ ಬಂದುಬಿಡ್ರಿ. ಓ RCB ಫ್ಯಾನ್ಸ್ ಹುರ್ರೇ, ಚಲೋ ಆಯ್ತು ವಿಮಲಕ್ಕ. ಇನ್ಮೇಲಂತೂ ಮ್ಯಾಚ್ ಆದರೆ ಒಟ್ಟಿಗೆ ಎಲ್ಲರೂ ಕುತ್ಕೊಂಡು ನೋಡೋಣಂತೆ. ಏಯ್ ನೀವಷ್ಟೇ ಅಲ್ಲ, ನಾನು ನೋಡ್ತೀನಿ. ನಾನು ಯಾರು ಫ್ಯಾನ್ಸು ಅಂದರೆ ತಡಿ, ಚಿಗವ್ವ ಚಿಗವ್ವ, ಅಲ್ಲಿ ನಿನ್ನ ಮಕ್ಕಳು ಅರೀತು, ಲಕ್ಷ, ಮಲ್ಲಿನ ಮತ್ತು ಪಿಂಟನ್ನ ಹಿಡ್ಕೊಂಡು ಹೊಡೀತದಾರ. ಬೇಗ ಬಾರ, ಹೊಡೆದಾಡಕತ್ತವು. ಮಲ್ಲಿ ಬಿಡಲ್ಲೇ ನಿನ್ನ. ಪಿಂಟ್ಯ ಬಾರಿ ಮಾತಾಡ್ತೀಯಲ್ಲ ನೀನು. ನಿನ್ನ ಅಣ್ಣ ಹಾಕು, ಇನ್ನೊಂದೆರಡು ಹಾಕು. ಲೇ ರೀತು, ಲೇ ಲಕ್ಷ ಬಿಡ್ರಲ್ಲೇ, ಇನ್ನೊಂದ್ಸರಿ ಮಾತಾಡಲ್ಲ ಬಿಡ್ರಲ್ಲೇ. ಇವ್ವ ಏ ಹುಡುಗ, ಅಯ್ಯೋ ಯಾಕಂಗ ಹೊಡೆದಾಡಕತ್ತೀರಿ? ಏಯ್ ಬಿಡ್ರಲ್ಲ. ಅಯ್ಯವ್ವ ಇವಕ್ಕೇನಾಯ್ತಾ ಹಿಂಗೆ ಹೊಡೆದಾಡಕತ್ತವು? ಲೇ ರಿತ್ಕ ಬಿಡಲೆ ಅವನ್ನ ಯಾಕೆ ಹೊಡ್ಯಾಕತ್ತೀಯ? ಲಕ್ಷ ಬಿಡಲೆ, ಹೊಡಿಬೇಡ. ಅಯ್ಯೋ ಆಟ ಆಡ್ಕೊಂಡು ಬರ್ತಾನೆ ಅಂತಾವು, ಓಕನಿ ಅಂದವು. ಇವೇನು ಆಟ ಆಡೋದ್ಬಿಟ್ಟು ಹೊಡೆದಾಡಕತ್ತವು? ಬಿಡ್ರಲೆ, ಹೊಡಿಬೇಡ್ರಿ, ಎದಾಡ್ರ ಮೇಲೆ. ಏಯ್ ಯಾಕ್ರಲೆ, ಯಾಕಂಗೆ ಹೊಡೆದಾಡಕತ್ತಿದ್ರಿ? ಯವ್ವ ಇವನು ಅದನ್ನ ಬೇ ಕ್ರಿಕೆಟ್ ಆಡೋಣ ಬಾ ಅಂತ ಕರ್ದ. ನಾನು ಲಕ್ಷ ಇಬ್ರು ಆಡಕತ್ತಿದ್ವಿ. ಇವರು ಪಿಂಟ್ಯ ಮತ್ತು ಮಲ್ಲಿ ಕರೆದ್ರು. ಬಿಡು ನಾವಿಬ್ರು ಅದಾವಿ ಎಂದು ಬರ್ರಿ ಆಡೋಣ ಅಂತ ಸೇರ್ಸ್ಕೊಂಡ್ರ. ಇವರು RCB ಬಗ್ಗೆನೇ ಮಾತಾಡ್ತಾರ. ಹೋಗ್ರಲೆ, ಅದಕ್ಕೆ ಯಾಕೆ ಇಡ್ತೀರಿ, ಬರ್ರಿ ನಮ್ಮ ಟೀಮಿಗೆ ಅಂತ ಕರೀತಾರ. ನೋಡಬೇ ಹೆಂಗ್ ಮಾತಾಡ್ತಾರ ನೋಡಬೇ RCB ಬಗ್ಗೆ. ಮೊದಲ ನಾವು RCB ಫ್ಯಾನ್ಸ್. ಏಯ್ ಯಾಕೆ ಹಂಗೆ ಮಾಡ್ತೀರಾ ನೀವು? ನಮ್ಮರಿಗೆ ಸಪೋರ್ಟ್ ಮಾಡೋದು ಬಿಟ್ಟು ಬೇರೆ ಟೀಮಿಗೆ ಸಪೋರ್ಟ್ ಮಾಡ್ತೀರಾ? ಅಯ್ಯ ಬಾರಿ ಅದ್ರಿ ಬಿಡಪ್ಪ, ಹಂಗೆಲ್ಲ ಮಾಡಬಾರ್ದು. ಮತ್ತು ಅದಕ್ಕೆ ಜಗಳ ಆಡ್ಕೊಂಡೀರಿ ನೀವು. ನಮ್ಮರಿಗೆ ಸಪೋರ್ಟ್ ಮಾಡಬೇಕು ಗೊತ್ತಾ ಪಿಂಟ್ಯ, ಮಲ್ಲಿ. ಏನು ಗೊತ್ತಾ, ಅದ ಹಳದಿ ಹಿಂಗೆ ಯಾಕೆಂದಿರ್ತಾರೆ ನೋಡು, ಅದ ನನ್ನ ಫೇವ್ರೇಟು ಧೋನಿ ಟೀಮಿಗೆ ಸಪೋರ್ಟ್ ಮಾಡ್ಬೇಕ್ರಲ್ಲ. ಮೀನಾಕ್ಷಿ ನೀನು ಇತ್ತ ಬಾ ಇಲ್ಲಿ. ಯವ್ವ ಭಾಗ್ಯಮ್ಮನ ಗ್ರಾಚಾರಕ್ಕೆ ಅಟ್ಟು ಅಂತನ ತಗ. ಏಯ್ ರತ್ನಿ, ನೀನು RCB ಫ್ಯಾನ್ ಅಲ್ಲ? ನನಗೆ ಹಳದಿ ಕಲರ್ ಅಂದ್ರೆ ಭಾರಿ ಇಷ್ಟನವ, ಅದಕ್ಕೆ ನಾನು ಹಳದಿಯರಿಗೆ ಸಪೋರ್ಟ್ ಮಾಡ್ತೀನಿ. ಏಯ್ ಬಿಡೆ, ಯಾಕೆ ಹೊಡಿತಿ ಬಿಡೆ? ಯವ್ವ ಗುದ್ದಿದ್ಲವ ಅಂತ ಬರೀ. ಯಾಕೆ ನಾನು ಏನು ಮಾಡಿದ್ರು ಕಷ್ಟ, ಏನು ಮಾತಾಡಿದ್ರು ಕಷ್ಟ ಅಲ್ಲೇ ನಿನಗೆ ಬಾಗಿ ಬಿಡ. ಅಲ್ಲ, ಸೋತ್ರು ನಮ್ಮ ಜೊತೆಗೆ ಇರಬೇಕು, ಗೆದ್ರು ನಮ್ಮರ ಜೊತೆಗೆ ಇರಬೇಕು. ನಮ್ಮರಿಗೆ ಸಪೋರ್ಟ್ ಮಾಡೋದು ಬಿಟ್ಟು ಇಲ್ಲದ ದಿಮಾಕ ಮಾಡ್ತೀಯ, ದಿಮಾಕನ? ಅಯ್ಯಯ್ಯವ್ವ ಇದೇನಾತೇವ್ವ, ಹೋಗತ್ತಾಗೆ. ಸಣ್ಣ ಮಕ್ಕಳು ಜಗಳ ಬಿಡ್ಸಕ್ಕಂತ ನಾವು ಬಂದ್ರ ಇವು ದೊಡ್ಡರ ಜಗಳ ಆಡಕತ್ವಿ ನಡೆಯತ್ತಾಗೆ. ಇದ ನೋಡ್ರಿ ನಮ್ದು RCB ಹವಾ. ಬಿಡೆ ನಮ್ಮರಿಗೆ ಸಪೋರ್ಟ್ ಮಾಡ್ತೀವಿ ಬಿಡೆ. ಹಂಗೆ ಬಾ ದಾರಿಗೆ. ಫ್ರೆಂಡ್ಸ್, ಎಪಿಸೋಡ್ಗಳನ್ನು ಕಾಮಿಡಿಯಾಗಿ ತಗೊಳ್ಳಿ. ಮತ್ತು ನನ್ನ ಈ ಎಪಿಸೋಡು ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು ಫ್ರೆಂಡ್ಸ್.